ಪೋಕ್ಸೋ ಕೇಸಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಿದೆ. ವಿಚಾರಣೆಗೆ ತಡೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪ್ರಕರಣದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಟ್ರಯಲ್ ಆರಂಭಿಸಲು ಕೋರ್ಟ್ ಸಮನ್ಸ್ ಅನ್ನ ಕೊಟ್ಟಿತ್ತು. ಆರೋಪಿಗಳ ಖುದ್ದು ಹಾಜರಿಗೂ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಇದು ಯಡಿಯೂರಪ್ಪನವರಿಗೆ ಒಂದು ಸಂಕಷ್ಟವನ್ನ ಉಂಟು ಮಾಡಿತ್ತು ಕಾನೂನು ರೀತಿಯಲ್ಲಿ. ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ. ವಿಚಾರಣೆಗೆ ತಡೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪಗೆ ಸದ್ಯಕ್ಕೆ ಒಂದು ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ವಿಚಾರಣೆ ಇತ್ತು. ಆರೋಪಿಗಳ ಖುದ್ದು ಹಾಜರಾತಿಗೆಲ್ಲ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಟ್ರಯಲ್ ಆರಂಭ ಮಾಡಬೇಕು ಅಂತಾನೂ ಸಮನ್ಸ್ ಅನ್ನ ಇಶ್ಯೂ ಮಾಡಲಾಗಿತ್ತು. ಇದೇ ಆಧಾರದ ಮೇಲೆ ಯಡಿಯೂರಪ್ಪನವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಪ್ರಶ್ನೆ ಮಾಡಿದ್ರು. ಇದನ್ನೆಲ್ಲ ಸದ್ಯಕ್ಕೊಂದು ತಾತ್ಕಾಲಿಕ ರಿಲೀಫ್ ಅನ್ನ ಯಡಿಯೂರಪ್ಪನವರಿಗೆ ಪೋಕ್ಸೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಇನ್ನೇನು ಟ್ರಯಲ್ಸ್ ಆರಂಭ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಯಡಿಯೂರಪ್ಪನವರಿಗೆ ಇದೊಂಥರ ಸಂಕಷ್ಟ ತರುತ್ತಾ ಅಂತಾನು ಕೂಡ ಚರ್ಚೆಗಳ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಖಂಡಿತವಾಗ್ಲೂ ಶರ್ಮತಾ, ಇವತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನ ಒಂದು ದಿನಾಂಕವು ಕೂಡ ನಿಗದಿ ಆಗ್ಬೇಕಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಯಡಿಯೂರಪ್ಪ ಸೇರಿದಂತೆ ಈ ಪ್ರಕರಣದಲ್ಲಿದ್ದಂತ 4 ಜನ ಆರೋಪಿಗಳು ಕೂಡ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಖುದ್ದಾಗಿ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಎಲ್ಲೊಂದ್ ಕಡೆ ಯಡಿಯೂರಪ್ಪ ಇವತ್ತು ಕೋರ್ಟ್ಗೆ ಬರ್ತಾರ ಅನ್ನುವಂತ ಒಂದು ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಈ ಬೆನ್ನಲ್ಲೇ ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಕೂಡ ಅಪಿಯರ್ ಆಗ್ತಾರೆ. ಸಿ.ವಿ. ನಾಗೇಶ್ ಅವರು ಅಪಿಯರ್ ಆಗಿ ಇನ್ನೇನು ವಾದವನ್ನು ಕೂಡ ಆರಂಭವನ್ನ ಮಾಡ್ತಾರೆ. ಆರಂಭವಾದಂತಹ ಮರುಕ್ಷಣವೇ ಕೋರ್ಟ್ನ ಗಮನಕ್ಕೆ ತರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇನ್ವೆಸ್ಟಿಗೇಷನ್ ಅಂದ್ರೆ ಈ ವಿಚಾರಣೆಗೆ ತಡೆ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ಹೇಳ್ತಾರೆ. ಆದ್ರೆ ಕೋರ್ಟ್ ಇದಕ್ಕೆ ಪೂರಕವಾದಂತಹ ದಾಖಲಾತಿಗಳು ಮತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಏನಾದ್ರೂ ಇದೆಯಾ ಅದನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಈಗಷ್ಟೇ ಏನು ಆರ್ಡರ್ ಮಾಡಿರುವಂತ ಕಾರಣಕ್ಕೋಸ್ಕರ ಆರ್ಡರ್ ಕಾಪಿ ಸಿಗುವಂತ ಸ್ವಲ್ಪ ತಡ ಆಗುತ್ತೆ. ನಾವು ಆರ್ಡರ್ ಕಾಪಿ ಸಿಕ್ಕಿದ ತಕ್ಷಣ ನಾವು ಕೋರ್ಟ್ಗೆ ತಂದು ಕೊಡ್ತೀವಿ ಅಂತಾನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇನ್ನೂ ಕೂಡ ಅಷ್ಟೇ ಕೋರ್ಟ್ ನಲ್ಲಿ ಜಡ್ಜ್ ಕೇಳ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸ್ಟೇ ಏನಾದ್ರೂ ಕೊಟ್ಟಿತ್ತು ಅಂತ ಆದಲ್ಲಿ ಅದರ ಒಂದು ಆದೇಶ ಪ್ರತಿ ಕೊಡಿ ಅಂತ ಹೇಳ್ತಿದ್ರೆ ಸದ್ಯಕ್ಕೆ ಯಡಿಯೂರಪ್ಪ ಪರ ವಕೀಲರು ಕೂಡ ಕೋರ್ಟ್ ಹಾಲ್ ನಲ್ಲೇ ಇದ್ದಾರೆ. ಆದ್ರೆ ಈ ಪ್ರಕರಣಕ್ಕೆ 4 ಜನರಿಗೂ ಕೂಡ ಸ್ಟೇ ಕೊಟ್ಟಿರುವಂತ ಕಾರಣಕ್ಕೋಸ್ಕರ ಆದೇಶದ ಪ್ರತಿ ಟೈಪ್ ಆದಂತ ಬಳಿಕ ಅದನ್ನ ಅಪ್ಲೋಡ್ ಆಗಿರುತ್ತ ಕೂಡಲೇ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಈಗಾಗಲೇ ಕೋರ್ಟ್ ಹಾಲ್ ನಲ್ಲಿ ಇರುವಂತದ್ದು. ಒಟ್ಟಲ್ಲಿ ಇವತ್ತೇನಾದ್ರೂ ಟ್ರಯಲ್ ದಿನಾಂಕ ಶುರುವಾಗಿತ್ತು ಅಂತಂದ್ರೆ ದೊಡ್ಡ ಮಟ್ಟದ ಸಂಕಷ್ಟ ಯಡಿಯೂರಪ್ಪನವ್ರಿಗೆ ಇರ್ತಿತ್ತು. ಯಾಕಂದ್ರೆ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ವಾಯ್ಸ್ ಕ್ಲಿಪ್ಪಿಂಗ್ ಆಗಿರ್ಬೋದು, ಆ ಒಂದು ವಿಡಿಯೋದಲ್ಲಿ ಯಡಿಯೂರಪ್ಪನೇ ಮಾತಾಡಿದ್ರು ಅನ್ನುವಂಥದ್ದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳಾಗಿರ್ಬೋದು, ಒಂದಷ್ಟು ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಕೋರ್ಟ್ಗೆ ಕೊಟ್ಟಿದ್ರು. ಈ ಸಾಕ್ಷ್ಯಾಧಾರಗಳನ್ನ ನೋಡ್ಕೊಂಡೆ ಹೈಕೋರ್ಟ್ ಕೂಡ ಅಷ್ಟೇ ಯಡಿಯೂರಪ್ಪ ಹಾಕಿದಂತ ಅರ್ಜಿಯನ್ನ ವಜಾ ಮಾಡಿತ್ತು. ವಜಾ ಮಾಡ್ಬಿಟ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇಮಿಡಿಯೇಟ್ ಆಗಿ ನೀವು ಟ್ರಯಲ್ ಡೇಟ್ ಅನ್ನ ಶುರು ಮಾಡಿ ಟ್ರಯಲ್ ಕೂಡ ಮಾಡಿ ಅಂತ ಹೇಳಿತ್ತು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಟ್ರಯಲ್ ಡೇಟ್ ನಿಗದಿಗೆ ಅಂತಾನೆ ಸಮನ್ಸ್ ಅನ್ನ ಇಶ್ಯೂ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಈ ಒಂದು ಆದೇಶ ಏನಿತ್ತು, ಈ ಒಂದು ಆದೇಶದಿಂದ ಯಡಿಯೂರಪ್ಪ ಸೇರಿದಂತೆ ಈ ಒಂದು ಪೋಕ್ಸೋ ಪ್ರಕರಣದಲ್ಲಿದ್ದಂತಹ 4 ಜನ ಆರೋಪಿಗಳು ಕೂಡ ಅಷ್ಟೇ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಂತಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.